ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಲಾರ್ಸನ್ ಅಂಡ್ ಟೂಬ್ರೋ ಅಥವಾ L&T ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 55,128 ಕೋಟಿ. ಅಕ್ಟೋಬರ್ ಟು ಡಿಸೆಂಬರ್ 2024 64,668 ಕೋಟಿ, 17% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,593 ಕ್ರೋರ್ಸಿಂದ 3,974 ಕ್ರೋರ್ಸ್ ಆಗಿದೆ, 11% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು, ಅಷ್ಟು ಕೆಟ್ಟ ರಿಸಲ್ಟ್ಸ್ ಅಲ್ಲ, ಆದರೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಆದರೆ ಆರ್ಡರ್ ಬುಕ್ಕು ತುಂಬ ಚೆನ್ನಾಗಿದೆ ಅಂತ ಅನಲಿಸ್ಟ್ ಹೇಳಿದರು. ಶೇರ್ಸ್ ಅದಕ್ಕೋಸ್ಕರ ಇವತ್ತು 4.3% ಮೇಲೆ ಹೋಯಿತು. ನ್ಯೂಸ್ ನಂಬರ್ 2, ಸನ್ ಫಾರ್ಮಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 12,381 ಕೋಟಿ. ಅಕ್ಟೋಬರ್ ಟು ಡಿಸೆಂಬರ್ 2024 13,675 ಕ್ರೋರ್ಸು, 11% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2,561 ಕ್ರೋರ್ಸಿಂದ 2,913 ಕ್ರೋರ್ಸು, 14% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು, ಆದರೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಕಂಪ್ನಿ, 10.5 ರೂಪೀಸ್ ಪರ್ ಶೇರ್ ಅಂತ. ರೆಕಾರ್ಡ್ ಡೇಟು 6ನೇ ತಾರೀಕು ಫೆಬ್ರವರಿ. ಶೇರ್ಸು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, 30% ಆಫ್ ಗ್ಲೋಬಲ್ IPO ಕಲೆಕ್ಷನ್ ಫ್ರಮ್ ಇಂಡಿಯಾ ಇನ್ 2024. ಟೋಟಲ್ ಪ್ರೈಮರಿ ಮಾರ್ಕೆಟ್ಸು ಅಂದರೆ ಈಕ್ವಿಟಿ ಹಾಗೂ ಡೆಟ್ ಕಲೆಕ್ಷನ್ನು ಫಸ್ಟ್ 9 ಮಂತ್ಸ್ ಆಫ್ ದ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಟು ಡಿಸೆಂಬರ್ 2024 11.1 ಲಕ್ಷ ಕೋಟಿ ಆಗಿದೆ. ಹಾಗೂ ಇಂಡಿಯಾದ ಎಕನಾಮಿಕ್ ಸರ್ವೆ ಪ್ರಕಾರ ಇದು 5% ಮೋರ್ ದೆನ್ ದಿ ಎಂಟೈರ್ ಅಮೌಂಟ್ ರೇಸ್ಡ್ ಇನ್ IPO ರೂಟ್ ಇನ್ 2023-24. ಇಂಡಿಯಾದ IPO ಶೇರು ಟೋಟಲ್ IPOಸ್ ಗ್ಲೋಬಲಿ ಇರೋದಲ್ಲಿ 30% ಇಂಡಿಯಾದಲ್ಲೇ. ಅಂದರೆ 2024 ಟೋಟಲ್ ₹100 IPOಸ್ ಮುಖಾಂತರ ವರ್ಲ್ಡಲ್ಲಿ ಕಲೆಕ್ಟ್ ಮಾಡಿದ್ರೆ 30% ಇಂಡಿಯಾದಿಂದಿತ್ತು, ಹಾಗೂ 2023 17% ಇತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗೌರ್ಮೆಂಟು ಎಕನಾಮಿಕ್ ಸರ್ವೆ 2024-25 ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅವರು ಏನು ಅನೌನ್ಸ್ ಮಾಡಿದ್ದಾರೆ ಅಂತ ಕೆಲವು ಹೈಲೈಟ್ಸ್ ಶೇರ್ ಮಾಡ್ತೀವಿ. ಫೈನಾನ್ಸ್ ಮಿನಿಸ್ಟರ್ ನಾಳೆ ಯೂನಿಯನ್ ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ 11 ಗಂಟೆಗೆ. ಹಾಗೂ ಸ್ಟಾಕ್ ಮಾರ್ಕೆಟ್ಸ್ ನಾಳೆ ಓಪನ್ ಇರ್ತದೆ, ಶನಿವಾರ ಆದರೂ. ಯಾಕಂದರೆ ಅನೌನ್ಸ್ಮೆಂಟ್ಸ್ ಬರ್ತಾ ಇದ್ದಾಗೆ ಮಾರ್ಕೆಟು ರಿಯಾಕ್ಟ್ ಆಗಲಿ ಅದಕ್ಕೆ ಅಂತ. ನಿಮಗೇನಾದರೂ ನಾಳೆ ರಜೆ ಇದ್ದರೆ ನೀವು ಲೈವ್ ಆಗಿ ಬಜೆಟನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 259 ಪಾಯಿಂಟ್ಸ್ ಡೌನು, 23,580 ಕ್ಲೋಸ್ ಆಯಿತು. ಸೆನ್ಸೆಕ್ಸು 741 ಪಾಯಿಂಟ್ ಅಪ್ಪು, 77,501 ಕ್ಲೋಸ್ ಆಯಿತು. ಒಳ್ಳೆ ದಿವಸ ಮಾರ್ಕೆಟಿಗೆ. ಆಲ್ಮೋಸ್ಟ್ 1%ಗಿಂತ ಜಾಸ್ತಿ ಅಪ್ ಆಗಿದೆ. ನಾಳೆ ನೋಡಬೇಕಾಗತ್ತೆ ಯಾವ ಥರ ಬಜೆಟ್ಟಿಗೆ ರಿಯಾಕ್ಟ್ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 5.99% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 4.98% ಅಪ್ಪು, ಟ್ರೆಂಟು 4.39% ಅಪ್ಪು. ಟಾಪ್ ಲೂಸರ್ಸು ಭಾರತಿ ಏರ್ಟೆಲ್ 0.88% ಡೌನು, JSW ಸ್ಟೀಲ್ 0.61% ಡೌನು, ಬಜಾಜ್ ಫಿನ್ಸರ್ವ್ 0.52% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು NHPC 6.73% ಅಪ್ಪು, ಗೇಲ್ 5.99% ಅಪ್ಪು, BHEL 5.96% ಅಪ್ಪು. ಟಾಪ್ ಲೂಸರ್ಸು ಜಿಂದಾಲ್ ಸ್ಟೀಲ್ 5.77% ಡೌನು, ಬ್ಯಾಂಕ್ ಆಫ್ ಬರೋಡಾ 4.04% ಡೌನು, ಡಿವಿಸ್ ಲ್ಯಾಬ್ಸ್ 2.75% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,931 ಸ್ಟಾಕ್ಸು, ಕಮ್ಮಿ ಆಗಿದ್ದು 622. ಸೊ 76% ಅಪ್ಪು, 24% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DAI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,583 ಕ್ರೋರ್ಸ್ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,166 ಕ್ರೋರ್ಸ್ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,433 ಪರ್ ಗ್ರಾಮು, ಸಿಲ್ವರ್ 99.5 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 86.61 ರೂಪೀಸ್, €1 89.95 ರೂಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. ಬ್ಯಾಂಕ್ ಆಫ್ ಬರೋಡಾ 52 ವೀಕ್ ಲೋ 211, ಕ್ಲೋಸಿಂಗು 213. ವರ್ಲ್ಪೂಲ್ 1,075 52 ವೀಕ್ ಲೋ, ಕ್ಲೋಸಿಂಗು 1,140. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಇವತ್ತು ರಜೆ. ಜಾಪನೀಸ್ ಮಾರ್ಕೆಟ್ಸ್ 0.15% ಅಪ್ಪು, ಜರ್ಮನಿ 0.15% ಅಪ್ಪು, ಫ್ರಾನ್ಸ್ 0.19% ಅಪ್ಪು, UK 0.26% ಅಪ್ಪು,
ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.25% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.